ಬೆಂಗಳೂರಿನಲ್ಲಿ ಬ್ಯಾಡರಹಳ್ಳಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 4 ದರೋಡೆಕೋರರನ್ನ ಬಂಧಿಸಿದ ಖಾಕಿ ಪಡೆ. ಪಿಎಸ್ಐ ಸಮವಸ್ತ್ರ ಧರಿಸಿ ಮನೆಗೆ ನುಗ್ಗಿದ್ದವರು ಲಾಕ್ ಆಗಿದ್ದಾರೆ. 4 ದರೋಡೆಕೋರರನ್ನ ಈಗ ಖಾಕಿ ಪಡೆ ಬಂಧಿಸಿದೆ. ಪಿಎಸ್ಐ ಸಮವಸ್ತ್ರವನ್ನ ಧರಿಸಿ ಮನೆಗೆ ನುಗ್ಗಿದ್ರು. ಅವರನ್ನ ಈಗ ಸದ್ಯಕ್ಕೆ ಲಾಕ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾರೀ ಸದ್ದು ಮಾಡಿದ್ದ ದರೋಡೆ ಕೇಸ್. ಪಿಎಸ್ಐ ವೇಷದಲ್ಲಿ ಮನೆ ದೋಚಿದ್ದ ಆರೋಪಿ ನಾಗೇಂದ್ರ. ಫ್ರೀಡಂ ಟಿವಿಗೆ ಲಭ್ಯವಾಯಿತು ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಾವಳಿಗಳು. ಉದ್ಯಮಿ ಹೊಂಬಾಳೇಗೌಡರ ಮನೆಯಲ್ಲಿ ದರೋಡೆಯಾಗಿತ್ತು. ಬಂಧಿತರಿಂದ 10 ಲಕ್ಷ ನಗದು, 677 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಪಿಎಸ್ಐ ಒಂದು ಡ್ರೆಸ್ ಅನ್ನ ಹಾಕೊಂಡು ಬಂದು ಮನೆಗೆ ನುಗ್ಗಿ ಈ ರೀತಿಯಾಗಿ ದರೋಡೆಯನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ. ಇನ್ನು 20 ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. 677 ಗ್ರಾಂ ಚಿನ್ನಾಭರಣವನ್ನು ಕೂಡ ದೋಚಿ ಪರಾರಿಯಾಗಿದ್ರು. ಈಗ ಬಂಧಿತರಿಂದ 10 ಲಕ್ಷ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. 677 ಗ್ರಾಂ ಚಿನ್ನಾಭರಣವನ್ನು ಕೂಡ ಪೊಲೀಸರು ಈಗ ತಮ್ಮ ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಪಿಎಸ್ಐ ವೇಷದಲ್ಲಿ ಮನೆಯನ್ನ ದೋಚಿದ್ದ ಆರೋಪಿ ನಾಗೇಂದ್ರ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆ ಒಂದು ಪಿಎಸ್ಐ ಸಮವಸ್ತ್ರವನ್ನ ಧರಿಸಿಕೊಂಡು ಮನೆಗೆ ನುಗ್ಗಿ ದರೋಡೆಯನ್ನ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ದಾರಾ, ಯಾರು ಇಲ್ಲವಾ ಅದನ್ನು ಕೂಡ ಗಮನಿಸಿದ್ದಾರೆ. ಆ ಒಂದು ಯೂನಿಫಾರ್ಮ್ ಹಾಕೊಂಡು ಯಾರದೇ ಮನೆಗೆ ಹೋದ್ರೂ ಕೂಡ ಮೊದಲಿಗೆ ಅವರು ಪೊಲೀಸ್ ಅಥವಾ ಪಿಎಸ್ಐ ಅಂತ ಎಲ್ರಿಗೂ ಕೂಡ ಆ ರೀತಿನೇ ಅನ್ಸೋದು. ಅದೇ ರೀತಿಯಲ್ಲಿ ಒಬ್ರು ಯಾಮಾರಿದ್ದಾರೆ. ಪಿಎಸ್ಐ ಸಮವಸ್ತ್ರವನ್ನ ಹಾಕೊಂಡು ಮನೆಗೆ ನುಗ್ಗಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಏನಿದೆ ಆ ಒಂದು ಚಿನ್ನಾಭರಣ ಎಲ್ಲವನ್ನು ಕೂಡ ವಶಪಡಿಸ್ಕೊಂಡು ಹೋಗಿದ್ದಾರೆ. 20 ಲಕ್ಷ ನಗದನ್ನು ಕೂಡ ತೆಗೆದುಕೊಂಡು ಪರಾರಿಯಾಗಿದ್ರಂತೆ. ಇತ್ತೀಚೆಗೆ ಯಾವ ರೀತಿ ಆಗಿದೆ ಅಂತಂದ್ರೆ, ನಾನು ಪೊಲೀಸು ಅಂತ ಹೇಳಿಕೊಂಡು ಮನೆಗೆ ಬಂದು ಕನ್ನ ಹಾಕೋರ ಸಂಖ್ಯೆ ಹೆಚ್ಚಾಗಿದೆ. ಈ ರೀತಿಯಾಗಿ ದರೋಡೆಕೋರರು ಮಾಡೋದ್ರಿಂದ ಪೊಲೀಸರಂದ್ರೆ ಯೋಚನೆ ಮಾಡಬೇಕು. ಈಗ ಬಂದು ಯಾರಾದ್ರೂ ಮಾತಾಡ್ಸಿದ್ರೆ ಅವ್ರು ಪೊಲೀಸಾ, ಒರಿಜಿನಲ್ ಪೊಲೀಸಾ ಇಲ್ವಾ ಅನ್ನೋ ಒಂದು ಡೌಟ್ ಕೂಡ ಬಂದ್ಬಿಡುತ್ತೆ. ಜೊತೆಗೆ ಈ ರೀತಿಯ ದರೋಡೆಕೋರರಿಗೆ ಪೊಲೀಸರಂದ್ರೆ ಭಯ ಇಲ್ವಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಪೊಲೀಸರು ಏನು ಮಾಡ್ತಾರೆ ಅನ್ನೋ ಒಂದು ಧಿಮಾಕು ಅಥವಾ ಮನಸ್ಥಿತಿಯಲ್ಲಿದ್ದಾರೆ ಈ ದರೋಡೆಕೋರರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಈಗ ಪೊಲೀಸರು ಕೂಡ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ ಇದೇ ರೀತಿ ಕ್ರೈಮ್ ಆಗ್ತಾ ಹೋದ್ರೆ ಅಥವಾ ದರೋಡೆಗಳಾಗ್ತಾ ಹೋದ್ರೆ ಜನಸಾಮಾನ್ಯರು ಬದುಕೋದಾದ್ರೂ ಹೇಗೆ? ಹಾಗಾಗಿ ಪೊಲೀಸರು ಕೆಲವೊಂದಿಷ್ಟು ಕಠಿಣ ಕ್ರಮವನ್ನ ಜರುಗಿಸಲೇಬೇಕಾಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಸದ್ಯಕ್ಕೆ ಏನ್ ದರೋಡೆ ಮಾಡ್ಕೊಂಡು ಓಡೋಗಿದ್ರು ಅಥವಾ ಪರಾರಿಯಾಗಿದ್ರು ಆ ಒಂದು ಗ್ಯಾಂಗ್ ಸದ್ಯಕ್ಕೆ ಲಾಕ್ ಆಗಿದೆ. ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅಶ್ವಥ್? ಸಾಹಿತ್ಯ, ಈಗಾಗಲೇ ಪೊಲೀಸ್ ಸಮವಸ್ತ್ರದಲ್ಲೇ ಒಬ್ಬ ವ್ಯಕ್ತಿ ಮನೆಗೆ ನುಗ್ಗಿ ದರೋಡೆ ಮಾಡಿರುವಂತಹ ಒಂದು ಪ್ರಕರಣ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಯಾಡರಹಳ್ಳಿ ಪೊಲೀಸರು 4 ಆರೋಪಿಗಳನ್ನ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮನೆ ಮಾಲೀಕನಾಗಿರುವಂತಹ ಬೆಟ್ಟೇಗೌಡ, ಆತ ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸ್ಗೆ ಸಿಕ್ಕಿತ್ತು. ಸೊ ಹಾಗಾಗಿ ಅವರನ್ನು ಕೂಡ ಈಗ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪೊಲೀಸ್ ಸಮವಸ್ತ್ರವನ್ನ ಧರಿಸಿದಂತಹ ಆರೋಪಿ ಹೆಸರು ನಾಗೇಂದ್ರ ಅಂತ ಹೇಳಿ. ಆತ ಏನು ಪೊಲೀಸ್ ಸಮವಸ್ತ್ರವನ್ನ ಧರಿಸಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು BL ಲೇಔಟ್ ಅಲ್ಲಿರುವಂತಹ ಒಬ್ಬ ಉದ್ಯಮಿ ಹೊಂಬಾಳೇಗೌಡ ಅಂತ ಹೇಳಿ ಅವರ ಮನೆಯಲ್ಲಿ ಏನು ದರೋಡೆ ಮಾಡಿರುವಂತಹದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸುಮಾರು 20 ಲಕ್ಷ ನಗದು ಜೊತೆಗೆ 677 ಗ್ರಾಂ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ರು. ಈ ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ ಆಗಿತ್ತು. ಸೊ ಹಾಗಾಗಿ ಬ್ಯಾಡರಹಳ್ಳಿ ಪೊಲೀಸರು ಈ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಯಾರ್ಯಾರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲರನ್ನೂ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಜೊತೆಗೆ ಅಂತಂದ್ರೆ ಇಲ್ಲಿ ಮಾಸ್ಟರ್ ಮೈಂಡ್ ಎನಿಸಿಕೊಂಡಿದ್ದಂತಹ ನಾಗೇಂದ್ರ ಇದನ್ನಲ್ಲ, ಆತ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಪೊಲೀಸ್ ಡ್ರೆಸ್ ಅನ್ನ ಧರಿಸಿ ಕಳ್ಳತನ ಮಾಡಿರುವಂತದ್ದು, ದರೋಡೆ ಮಾಡಿರುವಂತದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ತನಿಖೆಯಲ್ಲಿ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಈಗಾಗಲೇ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣದಲ್ಲಿ ಬೇರೆ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಬಲೆ ಬೀಸುವಂತಹ ಒಂದು ಕೆಲಸವನ್ನ ಈಗ ಪೊಲೀಸರು ಮಾಡಿರುವಂತಹದ್ದು. ಸಾಹಿತ್ಯ ಜೊತೆಗೆ ಅವನ ದೃಶ್ಯಾವಳಿಗಳನ್ನ ನೀವು ನೋಡಬಹುದು. ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀವು ನೋಡಿದಂತಹ ಸಂದರ್ಭದಲ್ಲಿ ಆತ ಏನು IPS ಆಫೀಸರ್ ತರ ಹೋಗ್ತಾರೆ, ಅಂದ್ರೆ ಪೊಲೀಸ್ ಕ್ಯಾಪ್ ಅನ್ನ ಧರಿಸ್ಕೊಂಡು
ಜೊತೆಗೆ ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡು ಆತ ಬಂದು ಏನು ಕಾರಲ್ಲಿ ಇಳಿಯುವಂತಹದ್ದು, ಆತರ ಸ್ಟೈಲ್ ಹಾವಭಾವವನ್ನು ನೋಡ್ತಿದ್ರೆ ಈತ ಒಬ್ಬ ರಿಯಲ್ ಪೊಲೀಸ್ ಅನ್ನೋದನ್ನ ಆ ರೀತಿಯಾಗಿ ಜನರನ್ನ ನಂಬಿಸುವಂತ ಒಂದು ಕೆಲಸವನ್ನು ಕೂಡ ಆತ ಮಾಡಿದ್ದ. ಸೊ ಈಗ ಸದ್ಯಕ್ಕೆ ಎಲ್ಲರನ್ನೂ ಕೂಡ 4 ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಳ್ಳೋದರ ಜೊತೆಗೆ ಏನು ನಾಗೇಂದ್ರ ಪ್ರಮುಖ ಆರೋಪಿ ಇದರಲ್ಲ ಆತನ ಒಂದು ಚಲನವಲನಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗ ಪೊಲೀಸರು ಮಾಡ್ತಿರುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ PSI ಸಮವಸ್ತ್ರವನ್ನು ಹಾಕ್ಕೊಂಡು ಏನು ದೋಖವನ್ನು ಮಾಡಿದ್ರು ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅವನ ಬೆನ್ನ ಹಿಂದೆ ಬೇರೆ ಯಾರಾದರೂ ಇದ್ದಾರಾ, ಆತ ಒಬ್ಬನೇ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರದ್ದು ಒಂದು ದೊಡ್ಡ ಗ್ಯಾಂಗೇ ಇರುತ್ತೆ. ಆ ಒಂದು ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ, ಅವರು ಎಲ್ಲೆಲ್ಲಿ ತಲೆಮರೆಸ್ಕೊಂಡು ಹೋಗಿರ್ತಾರೆ, ಈತನಿಗೆ ಏನೆಲ್ಲ ಮಾಹಿತಿ ಗೊತ್ತಿದೆ, ಅದೆಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಆದ ನಂತರ ಮತ್ತಷ್ಟು ಖದೀಮರು ಸಿಕ್ಕಿ ಬೀಳುವ ಸಾಧ್ಯತೆ ಕೂಡ ಇದೆ. ಈ ಒಂದು ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಆತ ನಿಜವಾದ ಪೊಲೀಸ್ ಅಂತಾನೆ ಅನ್ಸುತ್ತೆ. ಒಂದು ಚೂರು ಅನುಮಾನ ಕೂಡ ಬರೋದಿಲ್ಲ. ಆತನ ಹಾವಭಾವ ಕೂಡ ಅದೇ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿ ನಡ್ಕೊಳ್ತಾರೆ ಅದೇ ಹಾವಭಾವ ಆತನಲ್ಲೂ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಇದಕ್ಕೆ ಒಂದು ಕಡಿವಾಣವನ್ನು ಹಾಕಲೇಬೇಕಾಗತ್ತೆ. ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಈಗಲಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ತೆಗೆದುಕೊಳ್ಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.